ರಿಲೀಸ್ಗೂ ಮುನ್ನವೇ ಜೋಗಿ ಪ್ರೇಮ್ ಅವರ ಕೇಡಿ ಸಿನಿಮಾಗೆ ವಿಘ್ನ ಎದುರಾಗ್ತಾ ಇದೆ. ಚಿತ್ರದಲ್ಲಿ ಅವರೇ ಬರೆದಿರುವಂಥ ಸರ್ಸೆ ನಿನ್ನ ಸೆರಗ ಸರ್ಸೆ ಹಾಡಿಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬಹುನಿರೀಕ್ಷಿತ ಕೇಡಿ ಸಿನಿಮಾದ ಹಾಡಿನಲ್ಲಿ ಅಶ್ಲೀಲ ಸಾಹಿತ್ಯವನ್ನು ಬರೆದಿದ್ದಾರೆ ಪ್ರೇಮ್. ಬಹುನಿರೀಕ್ಷಿತ ಕೇಡಿ ಸಿನಿಮಾ ಹಾಡಿನಲ್ಲಿ ಅಶ್ಲೀಲ ಸಾಹಿತ್ಯ ಬರೆದಿದ್ದು ಸಿನಿಮಾ ಗೆಲ್ಲೋದಕ್ಕೆ ಇಷ್ಟು ಕೀಳು ಸಾಹಿತ್ಯ ಬೇಕಿತ್ತ, ಇಷ್ಟು ಕೀಳು ಮಟ್ಟಕ್ಕೆ ಇಳಿಬೇಕಿತ್ತ ಪ್ರೇಮ್? ಬೇಡುವೆನು ವರವನ್ನು ಕೊಡುತ್ತಾಯೇ ಜನ್ಮವನ್ನು ಅನ್ನುವಂಥ ಅದ್ಭುತವಾದಂತಹ ಸಾಲನ್ನು ಬರೆದಂಥ ಇದೇ ಜೋಗಿ ಪ್ರೇಮ್ ಸಿನಿಮಾಗೋಸ್ಕರ ಸಂಸ್ಕೃತಿಯನ್ನು ಮಾರ್ಕೊಂಡ್ರ. ಹೆಣ್ಣಿನ ಸೆರಗಿನ ಬಗ್ಗೆ ಇಷ್ಟು ಅಸಹ್ಯ ಸಾಹಿತ್ಯ ಬರೆಯೋದಕ್ಕೆ ಕೈ ಹೇಗೆ ಬಂತು? ಶೋಮ್ಯಾನ್ ಎಂಬ ಬಿರುದು ಈಗ ಶೇಮ್ ಮ್ಯಾನ್ ಆಗಿ ಬದಲಾಯಿತೆ. ಕೇಡಿ ಚಿತ್ರದ ಸರ್ಸೆ ಹಾಡಿನ ಮೂಲಕ ಕನ್ನಡ ಸಂಸ್ಕೃತಿಗೆ ಪ್ರೇಮ್ ಬೆಂಕಿ ಹಾಕಿದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಬಾಲಿವುಡ್ ನಟಿಯ ಗ್ಲಾಮರ್ ಆಸೆಗೆ ಕನ್ನಡಿಗರ ಮರ್ಯಾದೆಯನ್ನ ಮೂರ್ಖಾಸಿಗೆ ಹರಾಜು ಹಾಕಿದ್ದಾರೆ ಅಂತ. ರಕ್ಷಿತಾ ಅವರೇ, ನಿಮ್ಮ ಪತಿಯ ಈ ಕೀಳು ಅಭಿರುಚಿ ನಿಮಗೆ ಕಾಣ್ತಾ ಇಲ್ವಾ? ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಎಂಬ ಪ್ರಜ್ಞೆಯೂ ಇಲ್ವಾ ಜೋಗಿ ಪ್ರೇಮ್ ಅವರೇ? ಸಿನಿಮಾ ಹಿಟ್ ಮಾಡೋದಕ್ಕೆ ಅಶ್ಲೀಲತೆಯೇ ಬೇಕೆ? ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಬೇಡುವೆ? ಕನ್ನಡಿಗರ ಘನತೆಯನ್ನು ಮಂಡುಪಾಲು ಮಾಡಬೇಡಿ. ಪ್ರೇಮ್ ಅವರೇ, ವ್ಯೂಸ್ಗೋಸ್ಕರ ಸಂಸ್ಕಾರವನ್ನು ಮಾರ್ಕೊಳ್ಳೋದು ಕನ್ನಡಿಗರ ಗುಣವಲ್ಲ. ಗಾಯಕ ಅರ್ಮಾನ್ ಮಲ್ಲಿಕ್ ಅವರೇ ಛೀಮಾರಿ ಹಾಕಿದ್ದಾರೆ. ಇಷ್ಟಾದ್ರೂ ನಿಮ್ಮ ಅಹಂಕಾರ ಇಳಿಲಿಲ್ವಾ ಪ್ರೇಮ್? ಕುಟುಂಬ ಸಮೇತ ನೋಡಲಾಗದ ಕೇಳಲಾಗದ ಇಂತಹ ಹಾಡುಗಳು ಸಮಾಜಕ್ಕೆ ಯಾಕೆ ಬೇಕು? ಪ್ರೇಮ್ ಅಡ್ಡ ಇತಿಹಾಸ ಮರೆತಂತೆ ಕಾಣಿಸ್ತಾ ಇದೆ. ಕನ್ನಡಿಗರು ತಿರುಗಿ ಬಿದ್ರೆ ಈ ಸಿನಿಮಾ ಧೂಳಿಪಟ ಆಗೋದು ಖಂಡಿತ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕರಿಂದ. ತಕ್ಷಣ ಈ ಅಸಹ್ಯ ಸಾಹಿತ್ಯಕ್ಕೆ ಕ್ಷಮೆಯಾಚಿಸಿ ತೆಗೆದು ಹಾಕಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಸಿನಿಮಾ ಹಿಟ್ ಮಾಡೋದಕ್ಕೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರ? ಕನ್ನಡಿಗರ ಘನತೆ ಮಣ್ಣು ಪಾಲು ಮಾಡಬೇಡಿ. ಪ್ರೇಮ್ ಅವರೇ, ವ್ಯೂಸ್ಗೋಸ್ಕರ ಸಂಸ್ಕಾರ ಮಾಡಿಕೊಳ್ಳುವುದು ಕನ್ನಡಿಗರ ಗುಣವಲ್ಲ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಗಾಯಕ ಅರ್ಮಾನ್ ಮಲ್ಲಿಕ್ ಅವರೇ ಛೀಮಾರಿ ಹಾಕಿದ್ದಾರೆ ನಿಮಗೆ. ಇಷ್ಟಾದ್ರೂ ನಿಮ್ಮ ದುರಹಂಕಾರ ಇಳಿಲಿಲ್ವಾ ಪ್ರೇಮ್? ಇದು ಕನ್ನಡಿಗರ ಆಕ್ರೋಶದ ಜ್ವಾಲೆ. ಕುಟುಂಬ ಸಮೇತ ನೋಡಕ್ಕಾಗುವುದಿಲ್ಲ, ಕೇಳೋಕ್ಕಾಗುವುದಿಲ್ಲ ಈ ಹಾಡನ್ನ. ಅಷ್ಟು ಅಸಹ್ಯವಾಗಿ ಬಳಸಿದ್ದಾರೆ. ಪ್ರೇಮ್, ನಿಮ್ಮ ಅಡ್ಡ ಏನು? ಹಿಂದೆ ಬೇಡುವೆನು ವರವನ್ನು ಕೊಡುತ್ತಾಯೇ ಜನ್ಮವನ್ನು, ಎಂಥ ಹಾಡು, ಎಂಥ ಸಾಹಿತ್ಯ ಬರಿತಾ ಇದ್ರು. ಎಂಥ ಸಾಹಿತ್ಯವನ್ನು ಬರೆದು ಮನಮುಟ್ಟುವಂಥ ಸಾಹಿತ್ಯ ಬರೆಯುವಂಥವರ ಕೈನಲ್ಲಿ ಅಥವಾ ಅವರ ಆಲೋಚನೆಯಲ್ಲಿ ಇಷ್ಟು ಕೀಳು ಮಟ್ಟದ ಹಾಡನ್ನ ಅಥವಾ ಸಾಹಿತ್ಯವನ್ನು ಬರಿತೀರಿ ಅಂದ್ರೆ ಕನ್ನಡಿಗರ ಘನತೆ ಮರ್ತು ಬಿಟ್ರ, ಅಥವಾ ನಿಮ್ಮ ಘನತೆ ಏನು ಅನ್ನುವಂಥದ್ದನ್ನ ನೀವೇ ಮರ್ತು ಬಿಟ್ರ? ರಕ್ಷಿತಾ ಅವರೇ, ಪ್ರೇಮ್ ಅವರ ಕಿವಿ ಹಿಂಡಬಹುದಿತ್ತಲ್ಲ ತಾವೇ ಒಂದ್ಸರಿ ಈ ಸಾಹಿತ್ಯ ಎಷ್ಟು ಕೊಳಕಾಗಿದೆ, ಎಷ್ಟು ಡಬಲ್ ಮೀನಿಂಗ್ ಇಂದ ಕೂಡಿದೆ ಅನ್ನುವಂಥದ್ದನ್ನ. ಹೆಣ್ಣನ್ನ ಬೆಟ್ಟ ಗುಡ್ಡ ಅಂತೆಲ್ಲ ಹೋಲಿಸಿ ಇಷ್ಟು ಕೊಳಕಾಗಿ ಡಬಲ್ ಮೀನಿಂಗ್ ಅನ್ನ ಬರಿತೀರಿ ಅಂತಂದ್ರೆ ನಾಚಿಕೆ ಆಗಬೇಕು ಒಬ್ಬ ಪ್ರಬುದ್ಧವಾದಂಥ ನಿರ್ದೇಶಕರಾದಂಥ ಪ್ರೇಮ್ ಅವರಿಗೆ. ಇದು ನಾವು ಹೇಳ್ತಿರೋದಲ್ಲ, ಕನ್ನಡಿಗರೇ ಹೇಳ್ತಾ ಇದ್ದಾರೆ. ಇಡೀ ಕರ್ನಾಟಕದ ಜನ ಈ ಹಾಡಿನ ಸಾಹಿತ್ಯದ ಅಶ್ಲೀಲತೆಯ ಕುರಿತು ಕ್ಯಾಕರಿಸಿ ಉಗಿತಾ ಇದ್ದಾರೆ. ಒಬ್ಬ ಸೃಜನಶೀಲ ನಿರ್ದೇಶಕ ಪ್ರೇಮ್, ಶೋಮ್ಯಾನ್ ಅಂತೆಲ್ಲ ಕರೆಸ್ಕೊಂಡಂಥವ್ರು. ಪ್ರಪ್ರಥಮ ಬಾರಿಗೆ ಯಾರಾದರೂ ಒಬ್ಬ ನಿರ್ದೇಶಕ ಕಟ್ಔಟ್ ಹಾಕಿಸ್ಕೊಂಡಿದ್ದಾರೆ. ಒಬ್ಬ ಹೀರೋಗೆ ಕಟ್ಔಟ್ ಹಾಕೋದು ಮಾಮೂಲು, ಆದರೆ ಒಬ್ಬ ನಿರ್ದೇಶಕ ಕಟ್ಔಟ್ ಹಾಕಿಸ್ಕೋತಾರೆ ಅಂತಂದ್ರೆ ಅದು ಪ್ರೇಮ್ ಅವರಿಂದ ಮಾತ್ರ ಸಾಧ್ಯ ಆಗಿತ್ತು. ಅಂಥ ಪ್ರೇಮ್ ಇಂಥ ಕೆಟ್ಟ ಸಾಹಿತ್ಯವನ್ನ, ಡಬಲ್ ಮೀನಿಂಗ್ ಸಾಹಿತ್ಯವನ್ನು ಬರೀತಾರೆ ಅಂತಂದ್ರೆ ನಂಬಕ್ಕೆ ಆಗೋದಿಲ್ಲ. ರಕ್ಷಿತಾ ಅವರು ಒಬ್ಬ ಪ್ರೊಡ್ಯೂಸರ್ ಆಗಿದ್ದಾರೆ. ಹೆಣ್ಣು ಮಗಳಾಗಿ ಈ ರೀತಿಯಾಗಿ ಸಾಹಿತ್ಯವನ್ನು ಪ್ರೇಮ್ ಬರೆದಾಗ ಸುಮ್ಮನೆ ಇದ್ರ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಂದರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಚನಾ ಅವರಿಂದ. ರಚನಾ, ಸರ್ಸೆ ನಿನ್ನ ಸೆರಗ ಸರ್ಸೆ ಅನ್ನುವಂಥ ಹಾಡಿನ ವಿಚಾರವಾಗಿ ಈಗ ಕನ್ನಡಿಗರಿಂದ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಪ್ರೇಮ್ ಅವರಿಗೆ ಇಷ್ಟು ಕೀಳು ಮಟ್ಟದ ಸಾಹಿತ್ಯ ಬೇಕಿತ್ತ ಅಂತ? ವಸಂತ್, ಏನು ಈ ಒಂದು ಕೇಡಿ ಅನ್ನೋ ಸಿನಿಮಾದ ಬಿಡುಗಡೆಗಾಗಿ ಬಹಳಷ್ಟು ಅವರ ಅಭಿಮಾನಿಗಳು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಹೆಚ್ಚಾಗಿ ಪ್ರೇಮ್ ಅವರ ಸಿನಿಮಾ ಬಿಡುಗಡೆ ಆಗತ್ತೆ ಅಂದ್ರೆ ಅಲ್ಲಿ ಒಂದು ರೀತಿ ಕುತೂಹಲ ಹಾಗೂ ಯಾವ ರೀತಿಯಾಗಿ ಸಿನಿಮಾ ಮಾಡಿರ್ತಾರೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಈ ಹಿಂದೆ ಪ್ರೇಮ್ ಅವರು ನಿರ್ದೇಶಿಸಿದಂತಹ ಸಿನಿಮಾಗಳು ಹೆಚ್ಚು ಪ್ರಖ್ಯಾತಿಯನ್ನ ಪಡೆದಿದೆ. ಜೋಗಿ ಆಗಿರಬಹುದು, ಕರಿಯ ಆಗಿರಬಹುದು, ಈ ರೀತಿಯ ಸಿನಿಮಾಗಳನ್ನ ಕೊಟ್ಟಿರುವಂತಹ ಪ್ರೇಮ್ ಅವರು ಸಿನಿಮಾ ಮಾಡ್ತಿದ್ದಾರೆ ಅಂದಾಗ
ಅಲ್ಲಿ ದೊಡ್ಡ ಮಟ್ಟದಲ್ಲೇ ಕನ್ನಡಿಗರು ಕಾಯ್ತಾ ಇರ್ತಾರೆ, ನಿರೀಕ್ಷೆಯನ್ನ ಇಟ್ಕೊಂಡಿರ್ತಾರೆ, ಒಳ್ಳೆ ಸಿನಿಮಾ ತರ್ತಾರೆ ಅಂತ ಹೇಳಿ. ಕೇವಲ ಸಿನಿಮಾ ಮಾತ್ರವಲ್ಲ, ಜೊತೆಗೆ ಅವರ ಹಾಡುಗಳಿಗೂ ಕೂಡ ಅಷ್ಟೇ ದೊಡ್ಡ ಅಭಿಮಾನಿಗಳ ಬಡಗ ಇದೆ. ಅವರ ಹಾಡುಗಳು, ಎಷ್ಟೋ ಹಾಡುಗಳನ್ನ ಅವರು ಬರ್ದಿರೋದು ಕೂಡ ಇದೆ, ಹಾಗೂ ಆ ಹಾಡುಗಳನ್ನ ಅವರೇ ಹಾಡಿದ್ದಾರೆ. ಹೀಗಾಗಿ ಅವರು ಕೇವಲ ನಿರ್ದೇಶಕರು ಮಾತ್ರವಲ್ಲದೆ ಒಬ್ಬ ಹಾಡುಗಾರರಾಗಿ, ಬರಹಗಾರರಾಗಿ ಕೂಡ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದಾರೆ. ಹೀಗಿರುವಾಗ ಅವರು ಈ ಕೆಡಿ ಸಿನಿಮಾದಲ್ಲಿ ಏನೋ ಅವರು ನಿರ್ದೇಶಕರಾಗಿ ಜೊತೆಗೆ ಹಾಡನ್ನು ಕೂಡ ಬರೆದಿದ್ದಾರೆ. ಅವಾಗ ಹೆಚ್ಚಾಗಿ ನಿರೀಕ್ಷೆ ಇರುತ್ತೆ ಯಾವ ರೀತಿಯ ಹಾಡನ್ನ ಅವರು ಬರೆದಿದ್ದಾರೆ. ಈ ಹಿಂದೆ ಅವರು ಬರೆದಿದ್ದಂತಹ ಎಷ್ಟೋ ಹಾಡುಗಳು ಕೂಡ ಬಿಡುಗಡೆ ಆಗಿದೆ ಕೆಡಿ ಸಿನಿಮಾದಲ್ಲಿ, ಆದ್ರೆ ಅದಕ್ಕೆ ಹೆಚ್ಚಾಗಿ ಜನರು ಪ್ರೀತಿಯನ್ನ ಕೊಟ್ಟಿದ್ರು. ಆದ್ರೆ ಈ ಒಂದು ಹಾಡು ಏನಿದೆ, ಸೆರಗೆ ಸರ್ಸಾ ಸೆರಗೆ ಅನ್ನೋದು ನಿಜಕ್ಕೂ ಕೂಡ ಹೆಚ್ಚಾಗಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಆ ಪದಗಳು ಏನು ಉಪಯೋಗಿಸಿದ್ದಾರೆ ಅದು ಹೆಣ್ಣಿಗೆ ಅವಮಾನಕರವಾದಂತಹ ಪದಗಳು. ಒಂದು ಸಿನಿಮಾ ಗೆಲ್ಲಬೇಕು ಅಂತ ಹೇಳಿ ಇಷ್ಟು ಮಟ್ಟಿಗೆ, ಅಂದ್ರೆ ಕೀಳು ಮಟ್ಟಕ್ಕೆ ಪ್ರೇಮ್ ಅವರು ಇಳಿದಿದ್ದಾರಾ? ಬೇಡುವೆನು ವರವನ್ನು ಅನ್ನೋ ಒಂದು ಹಾಡನ್ನು ಕೊಟ್ಟಿದ್ದವರು ಎಂತ ಸಿನಿಮಾಗಳು ಮಾಡಿದ್ರು ಕೂಡ ಅಲ್ಲಿ ಒಂದು ತಾಯಿಯ ಒಂದು ಎಮೋಷನ್ ಅನ್ನ ಅವರು ಇಟ್ಟಿರ್ತಾರೆ. ಹೀಗಿರುವಾಗ ಈ ರೀತಿಯ ಹಾಡನ್ನ ಬರ್ದಿರೋದು, ಕೇವಲ ಆ ಒಂದು ಪದ ಮಾತ್ರ ಅಲ್ಲ, ಆ ಒಂದು ವಾಕ್ಯ ಮಾತ್ರ ಅಲ್ಲ, ಹಾಡಿನ ಪೂರ್ತಿ ಸಾಹಿತ್ಯದನ್ನ ನಾವು ಕೇಳಿಸ್ಕೊಂಡಾಗ ಅಲ್ಲಿ ಹೆಚ್ಚಾಗಿ ಅವರು ಅಶ್ಲೀಲತೆಯನ್ನ ಹೆಚ್ಚಾಗಿ ಅವರು ಬಳಸಿರುವಂತದ್ದು. ಹೀಗಿರುವಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಾಡನ್ನ ಕೇಳಿಸ್ಕೊಂಡಾಗ, ಏನು ಎರಡು ದಿನದ ಹಿಂದೆ ಈ ಒಂದು ಹಾಡು ಬಿಡುಗಡೆ ಆಯ್ತು. ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ವ್ಯಾಪಕವಾಗಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಹಾಡನ್ನ ನಾವು ಪ್ರೇಮ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧನ್ಯವಾದ ಅರ್ಚನಾ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಒಂದ್ ಕಡೆ ಶೋ ಮ್ಯಾನ್ ಅಂತೆಲ್ಲ ಬಿರುದು ಪಡ್ಕೊಂಡಿದ್ದಂತಹ ಒಬ್ಬ ಸೃಜನಶೀಲ ನಿರ್ದೇಶಕ ಅಂತೆಲ್ಲ ಕರೆಸ್ಕೊಳ್ತಿದ್ದಂತಹ ಪ್ರೇಮ್ ಅವರ ಈ ಸಾಹಿತ್ಯದ ಕುರಿತು ಕನ್ನಡಿಗರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಖ್ಯಾತ ಗಾಯಕ ಅರ್ಮನ್ ಮಲಿಕ್ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ರಿಲೀಸ್ಗೂ ಮುನ್ನವೇ ಕೆಡಿ ಸಿನಿಮಾಗೆ ಇದು ಒಂದು ರೀತಿಯಲ್ಲಿ ವಿಘ್ನವಾಗಿ ಕಾಡುವಂಥ ಎಲ್ಲ ಸಾಧ್ಯತೆಗಳಿದೆ. ಇಷ್ಟು ಕೆಳಮಟ್ಟಕ್ಕೆ ಇಳಿದು ಬಿಟ್ರ ಸಾಹಿತ್ಯವನ್ನು ಬರೆಯೋದ್ರಲ್ಲಿ ಪ್ರೇಮ್ ಅವರು ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರೇಮ್ ಅವರ ಈ ಸಾಹಿತ್ಯದ ಕುರಿತು ಅತ್ಯಂತ ಕೆಟ್ಟ ಸಾಹಿತ್ಯ ಇದು ಅನ್ನುವಂಥ ಆಕ್ರೋಶ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.